ಕೆಂಪೇಗೌಡ ರವರ ಜನ್ಮ ದಿನೋತ್ಸವ 517ನೇ ಜನ್ಮ ದಿನೋತ್ಸವದ ಅಂಗವಾಗಿ ಇವತ್ತು ಅವರನ್ನ ಸ್ಮರಣೆ ಮಾಡಿಕೊಂಡು ಅವರ ಒಂದು ಹಾದಿಯಲ್ಲಿ ನಮ್ಮ ಬೆಂಗಳೂರು ಒಳಗೊಂಡು ವಿಜಯನಗರ ಏನು ಅಭಿವೃದ್ಧಿ ಹರಿಕಾರರಾಗಿರ್ತಕ್ಕಂಥವ್ರು ಏನು ಮಾಡಿದ್ದಾರೆ ಅದನ್ನು ನೆನೆಸ್ಕೋಬೇಕು. ಅವರ ಒಂದು ಜಯಂತ್ಯೋತ್ಸವವನ್ನು ಮಾಡಬೇಕು. ಪ್ರತಿ ವರ್ಷನೂ ಎಲ್ಲ ಮಾಡ್ತಿದ್ದಾರೆ. ಬರೀ ಜಯಂತ್ಯೋತ್ಸವ ಮಾಡಿದ್ರೆ ಸಾಲದು. ಅವರ ಹಾದಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಅಭಿವೃದ್ಧಿ ಕೆಲಸಗಳನ್ನು ನೆನೆಸ್ಕೋಬೇಕು. ಅವರ ಹಾದಿಯಲ್ಲಿ ನಾವು ನಡಿಬೇಕಾಗ್ತದೆ. 1513ರಿಂದ 1569ರವರೆಗೂ ಅವರು ಒಂದು ಈ ಜೀವನವನ್ನು ಸಮರೋಪಾದಿಯಲ್ಲಿ ಸಾಗಿರ್ತಾರೆ. 1535ರಲ್ಲಿ ಬೆಂಗಳೂರಿಗೆ ಕಾಲಿಡ್ತಾರೆ. ಬೆಂಗಳೂರಿಗೆ ಕಾಲಿಟ್ಟು 4 ದಿಕ್ಕುಗಳಲ್ಲೂ ಒಂದು ಗೋಪುರಗಳನ್ನು ನಿರ್ಮಾಣ ಮಾಡ್ತಾರೆ. ಅಲ್ಲಿ ಕೆರೆ ಸಂರಕ್ಷಣೆ ಏನಿರ್ಬೋದು, ವ್ಯಾಪಾರ. ಇವತ್ತು ಬೆಂಗಳೂರು ಅನ್ನೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ IT ಹಬ್ ಆಗಿದೆ, ಸಿಲಿಕಾನ್ ಸಿಟಿ ಆಗಿದೆ. ಇದಕ್ಕೆ ಮೂಲ ಪುರುಷ ನಮ್ಮ ನಾಡಪ್ರಭು ಕೆಂಪೇಗೌಡರು. ಕೆಂಪೇಗೌಡರು ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತ ಇಲ್ಲ. ಎಲ್ಲಾ ವರ್ಗಗಳಿಗೂ ಎಲ್ಲರೂ ಸಹ ಒಂದು ಸಹಬಾಳ್ವೆಯಲ್ಲಿ ನಡಿಬೇಕು ಅಂತ ಹೇಳ್ಬಿಟ್ಟು ಒಂದು ಅಭಿವೃದ್ಧಿಯನ್ನ, ಈಗ ಫಾರ್ ಎಕ್ಸಾಂಪಲ್ ಪೇಟೆಗಳಿದೆ, ನಗರದ ಪೇಟೆ, ಚಿಕ್ಕಪೇಟೆ, ದೊಡ್ಡಪೇಟೆ, ಬಳೆಪೇಟೆ, ಎಲ್ಲ ಒಂದು ವ್ಯಾಪಾರನ ಅಭಿವೃದ್ಧಿ ಪಡಿಸ್ಬೇಕು, ವಿಸ್ತಾರ ಮಾಡಬೇಕು, ಅಭಿವೃದ್ಧಿಗೊಳ್ಳಬೇಕು, ಎಲ್ಲ ಜನ ಅಭಿವೃದ್ಧಿಗೊಳ್ಳಬೇಕು ನಿಟ್ಟಿನಲ್ಲಿ ಒಂದು ದೂರದೃಷ್ಟಿ ಇಟ್ಕೊಂಡು ಅವರು ಈ ಬೆಂಗಳೂರನ್ನ ಕಟ್ಟಿರೋದು. ಇವತ್ತು ನಾವು ಬೆಂಗಳೂರಿನ ಯಾವ ಮಟ್ಟದಲ್ಲಿ ನೋಡ್ತಾ ಇದ್ದೀವಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅದಕ್ಕೆ ಮೂಲ ಪುರುಷರು ನಾಡಪ್ರಭು ಕೆಂಪೇಗೌಡರು. ಸೊ ಅವರು ನಮಗೆ ನೀಡಿರ್ತಕ್ಕಂಥ ಕೊಡುಗೆಗಳನ್ನ ನಾವು ನೆನೆಸ್ಕೊಳ್ಬೇಕಾಗ್ತದೆ. ಮತ್ತೆ ಅವರ ನಡೆದ ಹಾದಿ ಏನಿದೆ, ಸ್ವಾರ್ಥ ಬಿಟ್ಟು ಜನರಿಗೋಸ್ಕರ, ನಾಡಿಗೋಸ್ಕರ ಏನ್ ಮಾಡಿದ್ದಾರೆ ಅದನ್ನ ನಾವು ಅಟ್ಲೀಸ್ಟ್ 100% ಇಲ್ಲ ಅಂದ್ರೂ ಆ ಹಾದಿಯಲ್ಲಿ ನಡೆಯುವಂತ ಪ್ರಯತ್ನನ ನಾವು ಇವತ್ತಿನ ದಿನ ಮಾಡಬೇಕಾಗ್ತದೆ. ಬರೀ ಆಚರಣೆ ಮಾಡಿದ್ರೆ ಸಾಲದು, ಆ ಹಾದಿಯಲ್ಲಿ ನಡಿಬೇಕು. ದೇಶನೂ ಅಭಿವೃದ್ಧಿ ಆಗ್ಬೇಕು, ನೀವು ಆಗ್ಬೇಕು. ಫಸ್ಟ್ ದೇಶ ನಿಮ್ಮ ಅಕ್ಕಪಕ್ಕ ಅಭಿವೃದ್ಧಿ ಆದ್ರೆ ಡೆಫಿನೆಟ್ ಆಗಿ ನೀವು ಅಭಿವೃದ್ಧಿ ಆಗ್ತೀರಾ. ಸೊ ಈ ನಿಟ್ಟಿನಲ್ಲಿ ನಾವು ಎಲ್ಲ ಜೊತೆಗೂಡಿ ನಾವು ದೇಶ ಆಗಲಿ, ರಾಜ್ಯ ಆಗಲಿ, ನಮ್ಮ ಸಂಸ್ಥೆ ಆಗಲಿ ಅಭಿವೃದ್ಧಿ ಪಡಿಸೋಣ ಅಂತ ಹೇಳ್ತಾ ನಾವೆಲ್ಲ ಈ ಹಾದಿಯಲ್ಲಿ ಕೈ ಜೋಡಿಸ್ಬೇಕು. ನಮ್ಮ ಜೊತೆ ನಾವೆಲ್ಲ ಒಂದು ನಮ್ಮ ಬೆಸ್ಕಾಂ ಕಂಪನಿ ಇರ್ಬೋದು, ನಮ್ಮ ರಾಜ್ಯದ ಹಿತ ರಕ್ಷಣೆ ಅಭಿವೃದ್ಧಿ ಇರ್ಬೋದು, ಅದಕ್ಕೆಲ್ಲ ಕೈ ಜೋಡಿಸಿ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ ನಾನು ಒಂದು 2 ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ವಿರಾಮ ನೀಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾಡಪ್ರಭು ಕೆಂಪೇಗೌಡರಿಗೆ